ಚಟ್ನಿ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ನಾಳೆ ನಮ್ಮ ದೊಡ್ಡ ಕೊಪ್ಪಳದಲ್ಲಿ ಸ್ಪೆಷಲ್ ಇವೆಂಟ್ ಇದೆ. ಏನಪ್ಪ ಅಂದರೆ ಕಡಲ ಪರ್ವ ಅಂತ. ನಮ್ಮ ಮೊಗವೀರ ಮಹಿಳಾ ಮಂಡಳಿ ವತಿಯಿಂದ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮಗಳು, ಡ್ಯಾನ್ಸು, ಅದು ಇದು ಕಾಂಪಿಟೇಷನ್ ಎಲ್ಲ ಕೂಡ ಇದೆ. ಸಖತ್ತಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಬರಲೇಬೇಕು. ಸ್ಪೆಷಲ್ಲಾಗಿ ಇನ್ವಿಟೇಷನ್ ನನ್ನ ಕಡೆಯಿಂದ. ಸೊ ಈಗ ಅವರೆಲ್ಲ ಪೂರ್ವ ತಯಾರಿ ನಡೆಸ್ತಾ ಇದ್ದಾರೆ. ಏನೆಲ್ಲ ಮಾಡ್ತಿದ್ದಾರೆ, ಎಷ್ಟು ಖುಷಿಯಿಂದ ಕಳೀತಿದ್ದಾರೆ, ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಓಕೆನಾ? ಸೊ ಇವರೆಲ್ಲ ನೋಡಿ ಎಷ್ಟು ಭರದಿಂದ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ನಗಾಡ್ಕೊಂಡು ತಮಾಷೆ ಮಾಡ್ಕೊಂಡು ಎಷ್ಟು ಖುಷಿಯಾಗಿ. ನಾಳೆ ತಿಂಡಿದು ಅಂಗಡಿಗಳ ಇರುತ್ತಲ್ವ, ಬೇರೆ ಬೇರೆ ರೀತಿಯ, ಅದೆಲ್ಲದಕ್ಕೂ ಕೂಡ ರೆಡಿ ಮಾಡ್ಕೋತಿದ್ದಾರೆ. ತುಂಬಾ ಜಾಲಿಯಾಗಿದ್ದಾರೆ ಎಲ್ಲರೂ ಕೂಡ. ಖುಷಿ ಆಯಿತು ನನಗೆ ನೋಡಿ. ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ. ಚಟ್ನಿ ಚಟ್ನಿ ಇವರೆಲ್ಲ ಹೀಗೇನೆ ನಮ್ಮ ದೊಡ್ಡ ಕೊಪ್ಪಳದ ಮೊಗವೀರ ಹೆಂಗಸರೆಲ್ಲ ಹೀಗೇನೆ ತುಂಬ ಖುಷಿಯಾಗಿ ಜಾಲಿಯಾಗಿರ್ತಾರೆ. ಖುಷಿಯಾಗತ್ತೆ ಇವರ ಕಂಪೆನಿ. ಅವರೀಗ ಏನು ತಿಂಡಿಗೆ ಅಂತ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಇದು ಚಟ್ನಿಗ, ಮೀನು ಪುಳಿ ಮುಂಚಿಗೆ ನಾಳೆ. ಹೌದಾ? ಓಕೆ. ಇದೆಂತ ಇದೆಲ್ಲ ಚಟ್ನಿಗೆ ಚಟ್ನಿ. ಮೆಣಸು ತೊಟ್ಟು. ಇವರೆಲ್ಲರದ್ದು ಕೂಡ ಡ್ಯಾನ್ಸ್ ಕೂಡ ಉಂಟು. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಸೊ ತಪ್ಪದೆ ಬನ್ನಿ ಎಲ್ಲರೂ ಕೂಡ. ಶೈಲಾ ಅವರು ಈ ಕಾರ್ಯಕ್ರಮದ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಓಕೆನಾ? ನಮಸ್ತೆ. ನಮಸ್ತೆ ಮ್ಯಾಮ್. ನಮ್ಮದು ಇಲ್ಲಿ ದೊಡ್ಡ ಕಪ್ಪಳ ಏರಿಯಾ ಕಡಲ ಕಿನಾರೆಯಲ್ಲಿ ನಾಳೆ ಅಂದರೆ ಡಿಸೆಂಬರ್ 29ಕ್ಕೆ ನಾವು ಕಡಲ ಪರ್ವ 2024 ಅಂತ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ದೊಡ್ಡ ಕಪ್ಪಳ ಮೊಗವೀರ ಮಹಿಳಾ ಮಂಡಳಿ ಮತ್ತು ಮೊಗವೀರ ಮಹಾಸಭೆ ದೊಡ್ಡ ಕಪ್ಪಳ ಇವರ ವತಿಯಿಂದ ಈ ಪ್ರೋಗ್ರಾಮ್ ನಡೀತಾ ಇದೆ. ನೀವೆಲ್ಲರೂ ಬರಬೇಕು. ಇದರಲ್ಲಿ ಏನಿದೆ ಅಂತ ಹೇಳಿದರೆ ಆಟೋಟ ಸ್ಪರ್ಧೆ, ಅಂದರೆ ಗಂಡಸರಿಗೆ ವಾಲಿಬಾಲ್, ಹೆಂಗಸರಿಗೆ ಥ್ರೋಬಾಲ್, ಬೋಟ್ ರೇಸ್, ಮತ್ತು ಬಲೆ ಬೀಸಿ ಮೀನು ಹಿಡಿಯೋದು, ಮತ್ತು ಹಗ್ಗ ಜಗ್ಗಾಟ. ಇದು ಹಗ್ಗ ಜಗ್ಗಾಟ ಮಹಿಳೆಯರಿಗೆ ಮತ್ತು ಪುರುಷರಿಗೂ ಇಬ್ಬರಿಗೂ ಇದೆ. ಮತ್ತು 6 ಗಂಟೆಯ ನಂತರ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ, ಅಂದರೆ ನಮ್ಮ ಸ್ಥಳೀಯರ ಇಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ನಮ್ಮ ಮಹಿಳೆಯರ ಮೊಗವೀರ ಮಹಿಳಾ ಮಂಡಳಿ ದೊಡ್ಡ ಕೊಪ್ಪಳ ಇವರ ಸದಸ್ಯರಿಂದ ಒಂದು ಡಾನ್ಸ್ ಫಂಕ್ಷನ್, ಹಾಗೆಯೇ ಹೊರಗಿನಿಂದ ಒಬ್ಬರು ಡಾನ್ಸ್ ಗ್ರೂಪ್ ಬರ್ತಾ ಇದೆ. ಹೀಗಾಗಿ ಇದು ದೊಡ್ಡ ಮಟ್ಟದ ಒಳ್ಳೆಯ ಮನೋರಂಜನಾ ಕಾರ್ಯಕ್ರಮ. ನೀವೆಲ್ಲರೂ ಬಂದು ಇಲ್ಲಿ ಆನಂದಿಸಬೇಕಾಗಿ ವಿನಂತಿ. ಸಾಂಪ್ರದಾಯಿಕ ಶೈಲಿಯ ಅಡಿಗೆ ಉಂಟು. ಎಲ್ಲರೂ ಬಂದು ಅದರ ಸವಿರುಚಿಯನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಕಡಲ ಪರ್ವ ಅಂದಮೇಲೆ ತೆಂಗಿನ ಮರಗಳು ಇದ್ದೇ ಇರುತ್ತಲ್ವ, ಹಾಗೆ ತೆಂಗಿನ ಮರ ಇದ್ಮೇಲೆ ಅದರ ಮಡಲಿಂದ ನೋಡಿ ಎಲ್ಲ ರೀತಿ ಅಲಂಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಬೇರೆ ಬೇರೆ ರೀತಿ ನೋಡಿ. ಇದು ನೋಡಿ, ಇದು ಮೀನು ಚೆನ್ನಾಗಿದೆ. ಹಾಗೆಯೇ ದೊಡ್ಡ ಕೊಪ್ಪಳದ ಸಮುದ್ರದ ದಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈಗ ಸಿದ್ಧತೆ ನಡೀತಿದೆ. ನಾಳೆ ನೋಡಿ ಕಮಾನೆಲ್ಲ ಇದೆಲ್ಲ, ಅದೆಲ್ಲ ಸ್ಟಾಲ್ಗಳನ್ನು ಇಡ್ತಾರೆ. ಅದು ಇದು ತಿಂಡಿದು, ಅಂದರೆ ಅವ್ರು ಹೇಳಿದ್ರಲ್ವ ಸಾಂಪ್ರದಾಯಿಕ ಶೈಲಿಯ ತಿಂಡಿಗಳನ್ನು ಸ್ಟಾಲ್ಗಳನ್ನು ಇಡ್ತಾರಂತ. ಹಾಗೆ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಭರದಿಂದ ಸಿದ್ಧತೆಗಳು ನಡೀತಾ ಇದೆ. ಬೀಚ್ ಸೈಡ್ ಅಂತೂ ನೋಡೋದಕ್ಕೆ ತುಂಬಾ ಚೆಂದ ಅಲ್ವಾ? ಅವರಿಲ್ಲೊಂದು ಮನೆ ಮಾಡ್ಕೊಂಡಿದ್ದಾರೆ ನೋಡಿ, ಪುಟ್ಟದಾದ ಮನೆ. ಯಾರೂ ವಾಸ ಮಾಡೋಕ್ಕಲ್ಲ, ಹೀಗೇ ಸಮುದ್ರದ ದಡದಲ್ಲಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಆರ್ಟನ್ನೆಲ್ಲ
ಬಿಡಿಸ್ತಾ ಇದ್ದಾರೆ. ಹಾಗೆ ಬೇರೆ ಟೈಮಲ್ಲೂ ಕೂಡ ಜನರಿಗೆಲ್ಲ ಕುತ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಬೆಂಚ್ಗಳ ವ್ಯವಸ್ಥೆ ಇದೆ. ಚೆನ್ನಾಗಿ ಅನಿಸುತ್ತೆ. ಸಾಯಂಕಾಲ ಟೈಮಲ್ಲಿ ಕೆಲವರು ವಾಕಿಂಗ್ ಎಲ್ಲ ಬಂದು ಇಲ್ಲಿ ಕುತ್ಕೋತಾರೆ, ಆರಾಮಾಗಿ ಮಾತಾಡಿಕೊಂಡು ಹೋಗ್ತಾರೆ, ರಿಲ್ಯಾಕ್ಸ್ ಆಗಿ ಹೋಗ್ತಾರೆ. ಹಾಗೆ ಇಲ್ಲೂ ಕೂಡ ನೋಡಿ ಮಕ್ಕಳೆಲ್ಲ ಸೇರಿ ಆಟಗಳನ್ನೆಲ್ಲ ಬಿಡಿಸ್ತಾ ಎಲ್ಲ ರೀತಿಯಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ತುಂಬ ಭರದಿಂದ ಸಿದ್ಧತೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬ್ಯಾನರ್ಗಳನ್ನೆಲ್ಲ ಹಾಕ್ತಿದ್ದಾರೆ ನೋಡಿ. ಎಲ್ಲ ಕಡೆನೂ ನೋಡಿ ಅದು ಇದು ಡಿಸ್ಕಷನ್ ನಡೀತಿದೆ. ಹಾಗೆಯೇ ಊಟ ತಿಂಡಿಗೆ ಕೂಡ ವ್ಯವಸ್ಥೆ ಉಂಟಲ್ವಾ, ಅದರದ್ದು ಕೂಡ ರೆಡಿ ಆಗ್ತಿದೆ ನೋಡಿ. ಸೊ ನೀವೆಲ್ಲರೂ ಕೂಡ ತಪ್ಪದೇ ಬನ್ನಿ, ಖುಷಿಯಾಗಿರಿ. ಎಲ್ಲ ರೀತಿಯ ಸ್ಟಾಲ್ಗಳಿವೆ, ತಿಂದ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿಕೊಂಡು ಕಾಂಪಿಟೇಷನ್ನೆಲ್ಲ ಇದೆ, ಅದರಲ್ಲೂ ಭಾಗವಹಿಸಿ ಖುಷಿಯಾಗಿ ಹೋಗ್ಬೋದು. ಸೊ ತಪ್ಪದೇ ಬನ್ನಿ ಎಲ್ಲರೂ ಕೂಡ ನಮ್ಮ ದೊಡ್ಡ ಕೊಪ್ಪಳದ ಕಡಲ ಪರ್ಬಕ್ಕೆ ಎಲ್ರಿಗೂ ಸ್ವಾಗತ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಜನರು ಬಂದು ಇಲ್ಲಿ ಭಾಗವಹಿಸಿ ಖುಷಿ ಪಟ್ಕೊಂಡು ಹೋಗಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.